ಈಗ ಹೇಳಿದ್ರಿ ಹೆಣ್ಮಕ್ಳ ಮೇಲೆ ಇಂಟ್ರೆಸ್ಟ್, ಮದುವೆ ಪ್ರಪೋಸಲ್ ಅಂತ ಬಂದಾಗ ಅಪ್ಪ ಅಮ್ಮನ್ಗೆ ಹೇಳಿದೆ ಅಂತ ಹೇಳ್ಬಿಟ್ಟು, ಸೊ ಅವ್ರು ಡೈಜೆಷನ್ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಟೈಮ್ ಹಿಡಿಯುತ್ತಲ್ಲ. ನನ್ನ ಮಗ ಗೇ ಅಂತಂದಾಗ ಸಮಾಜದಲ್ಲಿ ಏನ್ ಟ್ರೀಟ್ ಮಾಡ್ತಾರೋ, ನಾವು ಒಂದು ಫಂಕ್ಷನ್ಗೆ ಕರೆಕ್ಟ್. ಹೋಗ್ತಿರ್ತೀವಿ, ಅಕೇಶನ್ಸ್ಗೆ ಹೋಗ್ತೀವಿ ಅಂತ ಒಂದು ಸಂದರ್ಭದಲ್ಲಿ ಅವ್ರೇನಾದ್ರೂ ಹೇಳಕ್ ಟ್ರೈ ಮಾಡಿದ್ರ, ಇಲ್ಲ ನಿಮ್ಮನ್ನ ಈಸಿಯಾಗಿ ಆಕ್ಸೆಪ್ಟ್ ಮಾಡ್ಕೊಂಡ್ರ? ಬಿಕಾಸ್ ಯಾಕಂತಂದ್ರೆ ಈಸಿಯಾಗಿ ನನ್ನ ಮಗ ಅಂತ ಹೇಳ್ಬಿಟ್ಟು ಅವ್ರ ಮನ್ಸಲ್ಲಿ ಇದ್ರೂ ಕೂಡ ಸಮಾಜದ ದೃಷ್ಟಿಕೋನದಿಂದ ಅವರು ತಗೊಳೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ಜರಿತಾರೆ. ಕರೆಕ್ಟು. ಸೊ ಆ್ಯಕ್ಚುಲಿ ಅವರಿಗೂ ಬೇಜಾರಾಗಿತ್ತು. ನಾನು ಕಮ್ಔಟ್ ಮಾಡಿದಾಗ ಅವ್ರಿಗೆ ನನಗೂ ಬೇಜಾರಲ್ಲೇ ಇದ್ದೆ. ನಾನು ಖುಷಿ ಇರಲಿಲ್ಲ. ಬಟ್ ಸಮ್ವೇರ್ ರಿಯಾಲಿಟಿ ಬದುಕಲೇಬೇಕಲ್ವಾ? ಬಿಕಾಸ್ ಇಫ್ ಯು ಓಕೆ, ನಾನು ಫೇಕಾಗಿ ಯಾವುದೋ ಹುಡುಗಿಗೆ ಮದುವೆ ಆಗಿ ಅವಳ ಜೀವನ ಹಾಳು, ನನ್ನ ಜೀವನ ಹಾಳು. ಸೊ ಸಮ್ವೇರ್ ಆ ಡಿಸಿಷನ್ ಅಂತೂ ನನಗೆ ಬೇಕಾಗಿರಲಿಲ್ಲ. ಸಮ್ವೇರ್ ಅಬೌಟ್ ರೆಸ್ಪೆಕ್ಟ್ ನಾನು ಅಂದ್ಕೊಂಡಿದ್ದು ಒಂದೇ, ಸುಳ್ಳು ರೆಸ್ಪೆಕ್ಟ್ ತೊಗೊಂಡು ಏನು ಉಪಯೋಗ? ಆ್ಯಂಡ್ ಇಫ್ ದೇ ಡೋಂಟ್ ವಾಂಟ್ ಟು ಗಿವ್ ದ ರೆಸ್ಪೆಕ್ಟ್, ಲೆಟ್ ಇಟ್ ಬಿ, ಐ ವೋಂಟ್ ಗೋ ಫಾರ್ ದ ರೆಸ್ಪೆಕ್ಟ್. ಬಿಕಾಸ್ ಸಮ್ವೇರ್ ಮೆಂಟಲಿ ಡಿಸ್ಟರ್ಬ್ಸ್ ಯು. ಸಿ, ನಾನೇನೋ ಈ ಪಾತ್ ತೊಗೋಬೋದು. ಇವಾಗ ಎಷ್ಟೋ ಜನ ಮದುವೆ ಆಗಿದಾರಲ್ವ ಹುಡುಗಿಯವ್ರಿಗೆ, ಅವ್ರು ಖುಷಿ ಇದ್ದಾರಾ? ಇಲ್ಲ, ಅವ್ರು ಖುಷಿಯಾಗಿಲ್ಲ. ಪ್ರತಿ ಮೂಮೆಂಟ್ ನಿಮ್ಮ ಜೀವನ ಯಾರ ಜೊತೆಗೆ ಬದುಕಬೇಕೋ ಅವ್ರ ಕಡೆ ನಿಮ್ಗೆ ಪ್ರೀತಿ ಇಲ್ಲ ಅಂದರೆ ಆ ಜೀವನ ಯಾವ ಥರ ಇರುತ್ತೆ? ಸೊ ಆ್ಯಂಡ್ ನೆವರ್ ಟು ಎಕ್ಸ್ಪೀರಿಯನ್ಸ್ ವಾಟ್ ಟ್ರೂ ಲವ್ ಈಸ್. ಸೊ ಆ ಮಿಸರಿ ಅಂತೂ ಬೇಕಾಗಿರಲಿಲ್ಲ ನನಗೆ. ಓಕೆ, ಸಮ್ವೇರ್ ಐ ಥಿಂಕ್ ಇಟ್ ವಾಸ್ ದ ಮೂಮೆಂಟ್ ಆಫ್ ಕರೇಜ್ ವೇರ್ ಐ ಥಾಟ್ ವಾಟ್ ಎವರ್ ಇಟ್ ಈಸ್, ಐ choose reality instead of whatever what world thinks. ಎಸ್. ಈಗ ಇನ್ನೊಂದು ವಿಚಾರ, ಈ ಗೇ ಅಂತ ಗೊತ್ತಾದ ಮೇಲೆ ಈಗ ಫ್ರೆಂಡ್ಸ್ ಇರ್ತಾರೆ, ನಿಮ್ಮ ಕಾಲೇಜ್ ಮೇಟ್ಸ್ ಆಗಿರ್ಬೋದು, ಕ್ಲಾಸ್ ಮೇಟ್ಸ್ ಆಗಿರ್ಬೋದು, ಜೊತೆಯಲ್ಲಿ ಈಗ ಫ್ರೆಂಡ್ ಅಂತಂದ್ಮೇಲೆ ಹೆಗಲ ಮೇಲೆ ಕೈ ಹಾಕೊಳ್ಳುವಂಥದ್ದಾಗಿರ್ಬೋದು, ಅಥವಾ ಇಲ್ಲ ಅಂತಂದ್ರೆ ಹಗ್ ಮಾಡುವಂಥದ್ದೆಲ್ಲ ಇತ್ತೀಚಿನ ದಿನಗಳಲ್ಲಿ ಜೆನ್ಸಿ ಅಂತ ಬಂದಾಗ ಜಾಸ್ತಿ ಆಗ್ತಾ ಇದೆ. ಅಂತ ಒಂದು ಸಂದರ್ಭದಲ್ಲಿ ಆ ಹುಡುಗಿ ಟಚ್ ಮಾಡಿದಾಗ್ಲೂ ಕೂಡ ಆ ಸೆಕ್ಷುಯಲ್ ಫೀಲಿಂಗ್ಸ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ನಮ್ಗೆ ಆ ಹೆಣ್ಮಕ್ಳು ಟಚ್ ಮಾಡ್ತಿದೀವಿ ಅನ್ನೋದಾಗಿರ್ಬೋದು, ಬರುತ್ತಾ ಆ ತರ ಇಲ್ವಾ ಅಂತ? ಯಾಕಂತಂದ್ರೆ ಈಗ ಗೇಸ್ ಅಂತ ಹೇಳಿದಾಗ ನೀವೇ ಹೇಳಿದ್ರಿ, ನಮ್ಮ ಸೀನಿಯರ್ಸ್ನೆಲ್ಲ ನಾವು ನೋಡಿದಾಗ ಅಟ್ರಾಕ್ಷನ್ ಆಗ್ತಿದ್ರು ಅಂತ ಹೇಳ್ಬಿಟ್ಟು ಹುಡುಗರನ್ನ ನೋಡಿದಾಗ, ಹುಡುಗಿರ್ ಅಥವಾ ಹಗ್ ಮಾಡಿದಾಗ ಆಯ್ತಾ, ನಿಮ್ಮ ಕಸಿನ್ಸ್ ಆಗಿರ್ಬೋದು, ಯಾರೋ ಒಬ್ರು ಬರ್ಸೆ ಇರ್ತಾರಲ್ಲ, ಅತ್ತೆ ಮಗಳು ಆತರ, ಇಲ್ಲ ನಿಮ್ ಫ್ರೆಂಡ್ಸ್ ಆತರ ಟಚ್ ಮಾಡಿದಾಗ ನಿಮ್ಗೆ ಆತರ ಫೀಲಿಂಗ್ಸ್ ಬರುತ್ತಾ ಹುಡುಗಿರ ಮೇಲೆ? ಹೆಂಗೆ? ಇಲ್ಲ, ಹುಡುಗಿಯವ್ರ ಮೇಲೆ ಫೀಲಿಂಗ್ಸ್ ಆ ಥರ ಬರೋದೇ ಇಲ್ಲ. ಯಾಕಂದ್ರೆ ನಿಮ್ಮ ಅಟ್ರಾಕ್ಷನ್ ಹುಡುಗರ ಕಡೆನೇ ಇರುತ್ತಲ್ವಾ? ಸೊ ಆ ರೀಸನ್ ಇಂದ ಯು ಆರ್ ಟೋಟ್ಲಿ ಇಮ್ಯೂನ್ ಟು ಗರ್ಲ್ಸ್. ಹೆಣ್ಮಕ್ಳು ಏನೇ ಮಾಡಿದ್ರು ನಿಮಗೆ ಆ ಥರ ಫೀಲಿಂಗ್ಸ್ ಇರಲ್ಲ. ಇನ್ನೊಂದು, ಐ ಥಿಂಕ್ ಆ್ಯಸ್ ಅ ಗೇ ಪರ್ಸನ್, ಅಟ್ಲೀಸ್ಟ್ ನನ್ನ ಕೇಸಲ್ಲಿ ಯಾವ ಥರ ಅಂದರೆ, ನನಗೆ ಹುಡುಗರಿಂದನೂ ತುಂಬ ಹೆದರಿಕೆ ಇತ್ತು. ಯಾಕಂದರೆ ನಂದು ಯಾವ ಥರ ಫೀಲಿಂಗ್ ಇದೆ, ಆ ಪ್ರೀತಿ ಯಾರೋ ರೆಸಿಪ್ರೊಕೇಟ್ ಮಾಡ್ತಾರಾ? ಸೊ ಮೋಸ್ಟ್ಲಿ ನನ್ನ ಪ್ರಕಾರ ಇದು ಸಾಧ್ಯನೇ ಇರಲಿಲ್ಲ. ಸೊ ನನ್ನ ಪ್ರಕಾರ ಹೇಗೆ ಅನ್ಸೋದು ಅಂದರೆ, ಓಕೆ ಇದೇ ಥರ ಇದೆ, ಬಟ್ ಐ ವುಡ್ ನೆವರ್ ಬಿ ಏಬಲ್ ಟು ಲಿವ್ ವಿತ್ ಅ ಗರ್ಲ್ ನಾರ್ ವಿತ್ ಅ ಬಾಯ್ ಅಂತ. ಬಟ್ ಇವೆಂಚುಲಿ ಐ ಥಿಂಕ್ ಲೈಫ್ ಪ್ರೋಗ್ರೆಸ್ ಆಗ್ತಾ ಗೊತ್ತಾಯಿತು, ತುಂಬ ಜನ ನನ್ನ ಥರನೇ ಇದ್ದಾರೆ. ನಾನಿವತ್ತು ಡೇಟಿಂಗ್ ಆ್ಯಪ್ಸಲ್ಲೆಲ್ಲ ಹೋದಾಗ ಯು ಕ್ಯಾನ್ ಮೀಟ್ ಆ್ಯಂಡ್ ಯು ಕ್ಯಾನ್ ಹ್ಯಾವ್ ಅ ರಿಯಲ್ ಲೈಫ್. ಆಮೇಲೆ ಪೀಪಲ್, ಇಂಡಿಯನ್ಸ್ ಹು ಆರ್ ಲಿವಿಂಗ್ ಔಟ್ಸೈಡ್, ಅವ್ರ ಲೈಫ್ ನೋಡಿ ಒಂದು ಇನ್ಸ್ಪಿರೇಷನ್ ಬಂತು, ನಾವು ನಿಜವಾದ ಜೀವನ ಬದುಕ್ಬೋದು ಅಂತ. ಇಲ್ಲಾಂದರೆ ಎಸ್, ನಮ್ಮ ಸರೌಂಡಿಂಗ್ ಎಲ್ಲ ನೋಡಿ ಯು ಡೋಂಟ್ ಥಿಂಕ್ ದಟ್ ದೇರ್ ಇಸ್ ಅ ಪಾಸಿಬಿಲಿಟಿ ಆಫ್ ಗುಡ್ ಲೈಫ್ ಅಂತ. ಬಟ್ ಅಟ್ರಾಕ್ಷನ್ ಅಂತೂ ಹೆಣ್ಮಕ್ಳ ಕಡೆ ಇರಲ್ಲ. ಹೆಣ್ಮಕ್ಳ ಕಡೆ ಇರಲ್ಲ. ಹುಡುಗ ಈ ಸೆಕ್ಸ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಹುಡುಗಿ ಸೆಕ್ಸ್ ಮಾಡುವಂಥದ್ದಾಗಿರ್ಬೋದು, ಈ ಸಮಾಜಕ್ಕೆ ಒಂದು ಆಪೋಸಿಟ್ ಅನ್ನುವಂಥದ್ದೊಂದು ಮಾತಿದೆ, ನಿಮ್ಗೆ ಅನ್ಯಾಚುರಲ್ ಅಂತ ಈ ವರ್ಡ್ ತುಂಬಾ ಜನ ಯೂಸ್ ಮಾಡ್ತಾರೆ. ಅನ್ಯಾಚುರಲ್ ಅನ್ನುವಂಥದ್ದು ಇದು, ಯಾಕಂತಂದ್ರೆ ಅದು ಸಮಾಜಕ್ಕೆ ಒಂದು ಕೆಟ್ಟ ಪಿಡುಗು ಅಂತಾನೆ ಹೇಳ್ಬೋದು ಅನ್ನುವಂಥದ್ದು. ಸೊ ಆ ಯೋಚನೆ ಇತ್ತು. ಆ ಯೋಚನೆ ಚೇಂಜ್ ಮಾಡಿದ್ದೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಅದಕ್ಕೆ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದು, ಇದು ಮೆಂಟಲ್ ಇಲ್ನೆಸ್ ಅಲ್ಲ, ಇದು ನ್ಯಾಚುರಲ್ ಅಂತ. ಸೊ ಬೇಸಿಕಲಿ 1500 ಸ್ಪೀಶೀಸಲ್ಲಿ ಹೋಮೋಸೆಕ್ಷುವಾಲಿಟಿ ಇದೆ. ಡಾಲ್ಫಿನ್ಸ್ ಆಗಿರಲಿ, ಸ್ವ್ಯಾನ್ಸ್ ಆಗಿರಲಿ, ಎಲ್ಲ ಅನಿಮಲ್ಸ್ಗಳಲ್ಲೂ ಕೂಡ ಹೋಮೋಸೆಕ್ಷುವಾಲಿಟಿ ಇದೆ. ಅದರಲ್ಲೂ ಕೂಡ 1500 ಸ್ಪೀಶೀಸ್ಗೂ ಹೆಚ್ಚು. ಸೊ ಯಾವ್ದು ನ್ಯಾಚುರಲ್ ಇದೆ ನೀವೇ ಹೇಳ್ಬೇಕೀಗ. ಇವಾಗ ಆ್ಯನಿಮಲ್ಸು 1500+ ಸ್ಪೀಶೀಸ್ ಇದ್ದಾರೆ ಅಂದಮೇಲೆ ನೀವು ಓಕೆ, ಇವಾಗ ಏನು ಮಾಡ್ಬೇಕು ಹೇಳಿ? ಇವಾಗ ನಾನು ಹುಟ್ಟಿದೆ, ನನಗೂ ಕೂಡ ಹುಡುಗಿಗೆ ಮದುವೆ ಆಗೋ ಕೂಡ ಡಿಸೈರ್ ಇತ್ತು, ನನಗೂ ಕೂಡ ಮಕ್ಕಳು ಬೇಕಿತ್ತು. ಆದರೆ ಅಟ್ರಾಕ್ಷನ್ ಇಲ್ಲ, ಪ್ರೀತಿ ಇಲ್ಲ. ನೀವೇನು ಹೇಳ್ತೀರಾ? ನಾನು ಹುಡುಗಿಗೆ ಮದುವೆ ಆಗಲ್ಲ? ಓಕೆ, ನಾನೇನೋ ನನ್ನ ಆಸೆ ತೀರಿಸ್ಕೊಳ್ತೀನಿ, ಹುಡುಗಿದೇನೋ ಓಕೆ, ಒಂದೆರಡು ಸತಿ ವಿ ವಿಲ್ ಹ್ಯಾವ್ ಸೆಕ್ಸ್ ಆ್ಯಂಡ್ ವಿ ವಿಲ್ ಮೇಕ್ ಕಿಡ್ಸ್ ಆಲ್ಸೋ. ವಾಟ್ಸ್ ದ ಫ್ಯೂಚರ್? ಪ್ರೀತಿ ಇಲ್ಲ, ಅಟ್ರಾಕ್ಷನ್ ಇಲ್ಲ. ಅದೇ ಲೈಫ್ ತುಂಬ ಜನ ಬದುಕ್ತಾ ಇದ್ದಾರೆ. ಆ ಲೈಫ್ನ ಚೇಂಜ್ ಮಾಡೋದಕ್ಕೆ ನಾನು ಇದ್ರ ಬಗ್ಗೆ ಇಷ್ಟು ಓಪನ್ ಆಗಿ ಮಾತಾಡ್ತಾ ಇದ್ದೀನಿ. ನಮ್ಮ ಪೇರೆಂಟ್ಸ್ಗೆ ಡೆಫಿನೆಟ್ಲಿ ಬ್ಯಾಕ್ಲ್ಯಾಶ್ ಬರುತ್ತೆ. ರೀಸೆಂಟ್ಲಿ ಒಂದು ಇನ್ಸ್ಟೆನ್ಸ್ ಆಯಿತು, ಐ ವಿಲ್ ಕಮ್ ಬ್ಯಾಕ್ ಟು ದ್ಯಾಟ್. ಬಟ್ ಅಬೌಟ್ ದಿಸ್ ಬೀಯಿಂಗ್ ಅನ್ನ್ಯಾಚುರಲ್, ಓಕೆ, ಯು ಕಾಲ್ ಇಟ್ ಅನ್ನ್ಯಾಚುರಲ್, ವಾಟ್ ಆರ್ ಯು ಗೋಯಿಂಗ್ ಟು ಗೇನ್?
ನನಗೆ ನಿಮ್ಮ ಮಗಳ ಜೊತೆ ಮದುವೆ ಮಾಡಿಸಿ ನೀವು ಏನು ಮಾಡ್ತೀರಾ, ನನಗೆ ಪ್ರೀತಿ ಇಲ್ಲ, ಅಟ್ರಾಕ್ಷನ್ ಇಲ್ಲ. ಸೊ ಇವಾಗ 1500+ ಸ್ಪೀಶೀಸು ಅವ್ರ ಜೀವನನ ದೇವರು ಯಾವ ಥರ ಮಾಡಿದ್ದಾರೆ ಅದರ ಥರ ಬದುಕ್ತಾ ಇದ್ದಾರೆ. ಅದು ಬಿಟ್ಟು ನಾನು ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ನ್ಯಾಚುರಲಿ ನನಗೆ ಹುಡುಗರು ಇಷ್ಟ, ಅದನ್ನು ಬಿಟ್ಟು ನಾನು ಹುಡುಗಿಗೆ ಮದುವೆ ಆಗಿ ನಾನು ಇವೆಷ್ಟೆಲ್ಲ ಚಾಲೆಂಜಸ್ ಯಾಕೆ ತೊಗೋಬೇಕು? ವೆನ್ ನ್ಯಾಚುರಲಿ ನನಗೆ ಗೊತ್ತು ನನಗೆ ಯಾರು ಇಷ್ಟ, ನನಗೆ ಇಷ್ಟಪಡೋರು ಕೂಡ ಇದ್ದಾರೆ. ಅದಿದ್ಮೇಲೆ ಐ ಥಿಂಕ್ ಅದ್ರ ಅಗೇನ್ಸ್ಟ್ ಹೋಗೋದು ಅನ್ಯಾಚುರಲ್ ಅಂತ ನಾನು ಹೇಳ್ತೀನಿ, ರಾದರ್ ದ್ಯಾನ್ ಬೀಯಿಂಗ್ ವಾಟ್ ಯು ಆರ್. ಈಗ ನೀವು ಹೇಳಿದ್ರಿ ಗಂಡ ಹೆಂಡತಿ ಸಂಬಂಧ ಅನ್ನುವಂಥದ್ದು ಸಾಕಷ್ಟು ವರ್ಷಗಳ ಕಾಲ ಸರ್ವೈವ್ ಆಗುತ್ತೆ ಅಂತ. ಇತ್ತೀಚೆಗೆ ಏನಂತಂದ್ರೆ ಅವ್ರು ಕ್ಯಾಲ್ಕುಲೇಟಿವ್ ಮೈಂಡ್ ಸೆಟ್ ಆಗಿರೋದ್ರಿಂದ ಕೂಡ ಡಿವೋರ್ಸ್ ಅನ್ನುವಂಥದ್ದು ಆಗ್ತಾ ಇದೆ. ಮೊದಲಿನ ಕಾಲದಲ್ಲಿ ಕೂಡ ಗಂಡ ಹೆಂಡತಿ ಅನ್ನುವಂಥದ್ದು ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಅಂತಾನೆ ಹೇಳ್ಬೋದು. ಹೌದು, ಅದರ ಐಡಿಯಾಲಜಿ ಅದೇ ಇದೆ. ಸೊ ಆ ಥರ ಇತ್ತು. ಬಟ್ ಈಗ ಮದುವೆ ಆದ್ಮೇಲೆ ಬೇರೊಬ್ಬರನ್ನ ನೋಡೋದಾಗಿರ್ಬೋದು, ಅಥವಾ ಆ ಹುಡುಗಿ ಚೆನ್ನಾಗಿದ್ದಾಳೆ ಅಂತೇಳಿ ಮನ್ಸಲ್ಲಿ ಅನ್ಕೋಬಹುದು, ಬಟ್ ಅವ್ರ ಜೊತೆ ಹೋಗ್ಬಿಟ್ಟು ನಾವು ಸಂಸಾರ ನಡೆಸೋದಾಗಿರ್ಬೋದು ಅಥವಾ ರಿಲೇಶನ್ಶಿಪ್ನ ಇಟ್ಕೊಳ್ಳೋವಂಥದ್ದಾಗಿರ್ಬೋದು, ಅದು ಕಡಿಮೆ ಆಗ್ಬಿಡುತ್ತೆ. ಬಟ್ ಈಗ ಗೇಸ್ ಮದುವೆ ಆದಾಗ ಈಗ ಎಲ್ಲೋ ಹೋಗ್ತಿರ್ತೀರ, ಅಟ್ರಾಕ್ಷನ್ ಅನ್ನೋದಾಗುತ್ತೆ ಅಂತ ಹೇಳಿದ್ರಿ ನೀವು. ಕರೆಕ್ಟ್. ಸೊ ಅಂತ ಟೈಮಲ್ಲಿ ಪಾರ್ಟ್ನರ್ಸ್ ಮಧ್ಯೆ ಏನಾದ್ರು ವೈಮನಸ್ ಬರುತ್ತಾ ಅಥವಾ ಅದು ಹೆಂಗಿರುತ್ತೆ ಅಂತ? ಐ ಥಿಂಕ್ ಈ ಸಿಚುವೇಶನ್ ಸೇಮ್ ಯಾವ ಥರ ಸ್ಟ್ರೇಟ್ ರಿಲೇಶನ್ಶಿಪ್ಪಲ್ಲಿ ಇರುತ್ತೆ. ಎಷ್ಟೋ ಜನರಿಗೆ ಹೆಣ್ಮಕ್ಳಿಗೂ ಕೂಡ ಶಾರುಖ್ ಖಾನ್ ನೋಡಿದ್ರೆ ಅವ್ರ ಗಂಡಂಗಿಂತನೂ ಶಾರುಖ್ ಖಾನ್ ತುಂಬ ಇಷ್ಟ. ಎಷ್ಟೋ ಹುಡುಗರಿಗೆ ಅವರ ತಮ್ಮ ಧರ್ಮ ಪತ್ನಿಗಿಂತ ದೀಪಿಕಾ ಪಡ್ಕೋಡೆ ಜಾಸ್ತಿ ಇಷ್ಟ. ಸೊ ಐ ಥಿಂಕ್ ಆ ಅಟ್ರಾಕ್ಷನ್ ಇರುತ್ತೆ. ಬಟ್ ನಿಮಗೆ ಯಾರು ಪ್ರೀತಿ ಮಾಡ್ತಾರೆ ಅವ್ರ ಜೊತೆನೇ ನಿಮ್ಮ ಜೀವನ ಹೋಗುತ್ತೆ. ಅದು ಯಾರ ಜೊತೆಗೆ ನೀವು ಇರ್ತೀರಾ, ಯಾವ ಥರದ್ದು 101 ಫ್ರೆಂಡ್ಸ್ ಇರ್ತಾರೆ, ಚೆನ್ನಾಗಿ ಕಾಣಿಸೋರು ಇರ್ತಾರೆ, ಡಿಫ್ರೆಂಟ್ ಆಗಿರೋರು. ಬಟ್ ನೀವು ಯಾರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಾ ಅವ್ರ ಜೊತೆ ನಿಮ್ಮ ಬಾಂಡ್ ಇರುತ್ತೆ. ಅದೇ ಥರ ಈ ಪ್ರೀತಿಯಲ್ಲೂ ಕೂಡ ನೀವು ಯಾರ ಜೊತೆ ಇರ್ತೀರಾ, ಓಕೆ ಫಾರ್ ಅ ಮೂಮೆಂಟ್ ಯಾರಿಗೂ ನೋಡಿದ್ರೆ ಚೆನ್ನಾಗಿದ್ದಾರೆ ನೀವು ನೋಡಿ ಓಕೆ. ಬಟ್ ನಿಮ್ಮ ಕನೆಕ್ಷನ್ ಯಾರ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡ್ತೀರಾ, ಯಾರು ನಿಮ್ಮನ್ನ ಎಲ್ಲ ಮೂಮೆಂಟಲ್ಲಿ ನೋಡಿರ್ತಾರೆ, ನೀವು ಅವ್ರ ಮೂಮೆಂಟ್ಸ್ ಶೇರ್ ಮಾಡಿರ್ತೀರಾ, ಅವ್ರ ಜೊತೆಗೆ ಇರುತ್ತೆ. ಸೊ ಇದು ಸಿಮಿಲರ್ ಸ್ಟ್ರೇಟ್ ರಿಲೇಶನ್ಶಿಪ್ ಇರಲಿ, ಗೇ ರಿಲೇಶನ್ಶಿಪ್ ಇರಲಿ. ಎಸ್, ಸೆಕ್ಸ್ ಅನ್ನುವಂಥದ್ದು ಹುಡುಗ ಮಾಡಿದ್ರೆ ಅಥವಾ ಹುಡುಗಿ ಮಾಡಿದ್ರೆ ಪ್ರಕೃತಿ ವಿರೋಧ ಅಂತ ಮೊದಲಿಂದನೂ ಹೇಳಿರುವಂಥ ಮಾತಿದೆ. ಅದಕ್ಕೆ ನಾನು ನಿಮ್ಗೆ ಆನ್ಸರ್ ಕೊಟ್ಟೆ, ಅದು ಪ್ರಕೃತಿ ವಿರೋಧ ಅಲ್ಲ, ಪ್ರಕೃತಿ ನಮಗೆ ಕೊಟ್ಟಿರೋ ಡಿಸೈರ್ಸೇ ಅದು. ನಾನು ಇವಾಗ ಹೆಣ್ಮಕ್ಳ ಜೊತೆ ಮಾಡಿದ್ರೆ ಅದು ಪ್ರಕೃತಿ ವಿರೋಧ, ಯಾಕಂದ್ರೆ ನಾನು ಮನ್ಸಿಲ್ದೆ ಮಾಡ್ತಾ ಇದ್ದೀನಿ. ಆ್ಯಂಡ್ ಹೌ ಲಾಂಗ್ ವುಡ್ ಇಟ್ ಗೋ? ಫಾರ್ ಕಪಲ್ ಆಫ್ ಡೇಸ್, ದೆನ್ ಹುಡುಗಿ ಜೀವನನೂ ಹಾಳು, ನನ್ನ ಜೀವನ ಕೂಡ ಹಾಳು. ಸೊ ಡೆಫಿನೆಟ್ಲಿ ಡೋಂಟ್ ಕಾಲ್ ಇಟ್ ಅನ್ಯಾಚುರಲ್. ಅಲ್ಲ, ನಾನು ಹೇಳ್ತಿರುವಂಥದ್ದು ಮೊದಲಿಂದನೂ ಹೇಳ್ಕೊಂಡ್ ಬಂದಿರುವಂಥದ್ದು. ಮೊದಲಿಂದ ಅಲ್ಲ, ಇದಾಗಿದ್ದು ಓನ್ಲಿ ಆಫ್ಟರ್ ಕೊಲೋನಿಯಲ್ ಎರಾ. ಸೊ ಇದು ಬ್ರಿಟಿಷರು ತಂದಿದ್ ಲಾ, ಬಟ್ ಅವ್ರ ಕಂಟ್ರಿಯಲ್ಲಿ ಚೇಂಜ್ ಮಾಡ್ಕೊಂಡು ನಮ್ಮ ಕಂಟ್ರಿಗೆ ಲಾಸ್ ಚೇಂಜ್ ಮಾಡೋದಂದ್ರೆ ತುಂಬಾ ಟೈಮ್ ತಗೊಳುತ್ತೆ. ನಾವು ಫೈನಲಿ ಮಾಡಿದೀವಿ ಫ್ರಮ್ 2018 our country has made it legal. So I don't think anybody has the right to go against Supreme Court and say it is unnatural. Supreme Court has said it is okay and it is not criminal to do that. So dare you go against Supreme Court? ಅಲ್ಲ, ಈಗ ನಮ್ಮ ಮನಸ್ಸಲ್ಲಿ ಈಗ ನಮ್ಗೂ ಆಗಿರ್ಬೋದು ಅಥವಾ ಇಂಡಿಯನ್ ಮನಸ್ಥಿತಿ ಹೆಂಗೆ ಅಂತಂದ್ರೆ ಹುಡುಗ ಸೆಕ್ಸ್ ಮಾಡಿದ್ರೆ ಅದು ಹುಡುಗಿ ಸೆಕ್ಸ್ ಮಾಡಿದ್ರೆ ಪ್ರಕೃತಿ ವಿರೋಧ. ಹೇಗಾಗಿದೆ ಅಂದ್ರೆ ನಿಮ್ ಜನರ ಮೈಂಡ್ ಸೆಟ್ ಹೆಂಗೆ ಅಂದ್ರೆ ಹುಡುಗಂಗೆ ಅವನೇನ್ ದೇವ್ರ ಕಾರ್ಯ ಮಾಡ್ತಾ ಇದ್ದಾನ ಹುಡುಗಿಗೆ ಇಷ್ಟಪಟ್ಟು. ನಾನು ಕೇಳೋದು, ಓಕೆ ನಿಮ್ಗೆ ಹುಡುಗಿ ಇಷ್ಟಪಡ್ತಿದ್ದೀರಾ, ನೀವು ಹುಡುಗಿ ಜೊತೆಗೆ ಪ್ರೀತಿ ಮಾಡ್ತೀರಾ, ಅದೇ ದೇವ್ರ ಕಾರ್ಯನಾ? ಇಲ್ಲ, ಯೋಗದ ಪ್ರಕಾರನು ಯಾವುದೇ ಸಂಬಂಧ ಮಗು ಮಾಡಲ್, ಇಫ್ ಯು ಆರ್ ನಾಟ್ procreating, if it is not for the kid, if you are having sex, that's not right. Then what is this condom industry surviving on? ಸೊ ನಿಮಗೆ ಅಟ್ರಾಕ್ಷನ್ ಇರೋದ್ರಿಂದ ನೀವು ಕ್ಯಾಶುವಲ್ ಸೆಕ್ಸ್ನ ನಾರ್ಮಲ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ನಿಮಗೋಸ್ಕರ. ಇವಾಗ ಹುಡುಗ ಅವ್ರನ್ನ ಇಷ್ಟಪಡ್ತಾರೆ ಅಂದರೆ ಅದು ನಿಮಗೆ ಅನ್ಯಾಚುರಲ್ ಅನಿಸುತ್ತೆ. ಐ ಥಿಂಕ್ ಯಾವ ವಿಷಯದಲ್ಲಿ ನಿಮಗೆ ಇಂಟ್ರೆಸ್ಟ್ ಇರಲ್ಲ ಆ ವಿಷಯದ ಬಗ್ಗೆ ಮಾತಾಡಬಾರ್ದು ಅಂತಾನೆ ನಾನು ಜನರಿಗೆ ಕೋರ್ಕೊಳ್ತೀನಿ. ಇವಾಗ ನಿಮಗೆ ಹೆಣ್ಮಕ್ಳ ಜೊತೆಗೆ ಇಷ್ಟ, ನೀವು ಹೆಣ್ಮಕ್ಳ ಜೊತೆಗೆ ಇರ್ತೀರಾ, ಇರಿ. ಅದೇ ಎಕ್ಸ್ಪೆಕ್ಟೇಷನ್ ಎಲ್ಲರ ಮೇಲೆ ಇಟ್ಕೊಳಕ್ಕೆ ಹೋಗ್ಬೇಡಿ. ಏನಾಗುತ್ತೆ, ನೀವು ಆ ಹೆಣ್ಮಕ್ಳು ನಿಮ್ಮ ಮಗಳದ್ದೇ ಜೀವನ ಹಾಳು ಮಾಡ್ತೀರಾ, ನಂದಲ್ಲ. ಇವಾಗ ಸೊಸೈಟಿ ಹೇಳಿದ್ರೆ ಗೇಸ್ ಇರಬಾರ್ದು, ನಾವು ಗೇಸ್ಗೆ ರೆಸ್ಪೆಕ್ಟ್ ಮಾಡ್ತೀವಿ, ನನಗೆ ಹೇಳ್ತೀರಾ ನೀವು ನಾನು ಕಲ್ಲು ಹೊಡೆದು ಇದು ಮಾಡ್ತೀವಿ, ಈ ಥರ ಶಿಕ್ಷೆ ಕೂಡ ಇತ್ತು ಮುಂಚೆ. ಸೊ ಏನಾಗುತ್ತೆ, ನಾನು ಹೇಳ್ತೀನಿ ಓಕೆ ಸರ್ ನಿಮ್ಮ ಮಗಳ ಜೊತೆ ಮದುವೆ ಮಾಡಿ, ಗೇ ಆ ಥರ ಇರಂಗೇ ಇಲ್ಲ, ನಾನು ಸ್ಟ್ರೇಟ್ ಹುಡುಗ ರೀ, ಒಳ್ಳೆ ಹುಡುಗ, ಬಂದು ಮದುವೆ ಮಾಡಿಸಿ, ನೀವು ಏನೇನು ಕೊಡ್ತೀರೋ ನಾನು ತೊಗೊಳ್ತೀನಿ. ಏನಾಗುತ್ತೆ, ನಿಮ್ಮ ಮಗಳ ಜೀವನ ಹಾಳಾಗುತ್ತೆ, ನನ್ನ ಜೀವನ ಹಾಳಾಗುತ್ತೆ. ಬಟ್ ಮೇ ಬಿ ಹೆಣ್ಮಕ್ಳ ಜೀವನ ಮೋರ್ ಲೈಕ್ಲಿ ಹಾಳು ಜಾಸ್ತಿ ಆಗುತ್ತೆ. ನಾನು ಬಿಸ್ನೆಸ್ ಟ್ರಾವೆಲ್ ಅಂತ ಹೋಗ್ತೀನಿ, ನಾನು ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತೀನಿ. ಹುಡುಗಿಯವ್ರಿಗೆ ನಾವು ಮನೆಯಿಂದ ಜಾಸ್ತಿ ಹೊರಗೆ ಹೋಗೋಕ್ಕೆ ಬಿಡಲ್ಲ. ಜಾಬ್ ಹೋಗೋದು ಇವತ್ತು ಸ್ಟಾರ್ಟ್ ಆಗಿದೆ, ಬಟ್ ಅಪ್ಪ ಅಮ್ಮ ಹುಡುಗಿಯವ್ರ ಮೇಲೆ ಅಷ್ಟು ಇನ್ವೆಸ್ಟ್ ಮಾಡಿ ಓದ್ಸಂಗೂ ಇಲ್ಲ. ಇದು ನಮ್ಮ ರಿಯಾಲಿಟಿ. ತುಂಬ ಜನ ಹೇಳೋಕ್ಕೆ
ಹಿಂದೆ ಕೋರ್ತಾರೆ, ಅಪ್ಪ ಹೇಳ್ತಾರೆ ನನಗೆ ಹುಡುಗಿ ಮೇಲೆ ಜಾಸ್ತಿ ಪ್ರೀತಿ ಅಂತ, ಹುಡುಗಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದಿಷ್ಟೇ. ಸೊ ಹುಡುಗಿಗೆ ಆಸ್ತಿಯಲ್ಲೂ ಕೊಡಲ್ಲ ಪೇರೆಂಟ್ಸು, ಮತ್ತು ಎಜುಕೇಷನ್ ಡೆಫಿನೆಟ್ಲಿ ಕೊಡಲ್ಲ, ಮತ್ತು ಅವ್ರು ಇಷ್ಟಪಟ್ಟಂಗೆ ಅವ್ರಿಗೆ ಮದುವೆ ಆಗೋಕ್ಕೂ ಏನೂ ರೈಟ್ ಇಲ್ಲ. ಅಪ್ಪ ಅಮ್ಮ ಅವ್ರಿಗೆ ಏನು ಕರೆಕ್ಟ್ ಅನಿಸ್ತೋ ಅದರಲ್ಲೇ ನಡ್ಕೊಂಡ್ರೆ ಹುಡುಗಿ ಒಳ್ಳೆ, ಹುಡುಗಿ ಮೇಲೆ ಪ್ರೀತಿ. ಅವ್ರು ಹುಡುಗಿನೂ ಕೂಡ ಏನಾದರೂ ಸ್ವಲ್ಪ ಡಿಫ್ರೆಂಟ್ ಆಗಿ ಹೇಳಿದ್ರೆ ಹುಡುಗಿ ಮೇಲೂ ಪ್ರೀತಿ ಇಲ್ಲ. ಸೊ ಓಕೆ, ಕಮಿಂಗ್ ಟು ದ ಪಾಯಿಂಟ್, ಚೇಂಜಸ್ ಆಗಿದೆಯಲ್ಲ. ಚೇಂಜಸ್ ಎಷ್ಟು 10-20% ನಾವೇನು ಮೇಲ್ಗಡೆ ನೋಡ್ತೀವಿ. ಇವತ್ತು ರೂರಲ್ ಇಂಡಿಯಾದಲ್ಲಿ ಹೋಗಿ 50%. ನಾನು ನಮ್ಮ ಫ್ಯಾಮ್ಲಿದಲ್ಲೇ ನೋಡ್ತೀನಿ ಹೆಣ್ಮಕ್ಳು ಇನ್ನೂ, ಐ ಥಿಂಕ್ ನಮ್ಮ ಇಡೀ ಫ್ಯಾಮಿಲಿಯಲ್ಲಿ ನಮ್ಮ ಸಿಸ್ಟರ್ ಒಬ್ಬರೇ ವರ್ಕ್ ಮಾಡೋದು. ಎಲ್ಲರೂ ವರ್ಕಿಂಗ್ ಡಾಕ್ಟರ್ ಎಲ್ಲ ಇದ್ದವರು ಕೂಡ ಮನೇಲಿ ಕುಂತಿದ್ದಾರೆ. ಡಾಕ್ಟರ್ ಆಗಿದ್ದಂಥವ್ರು ಕೂಡ ಎಕ್ಸಾಕ್ಟ್ಲಿ. ಹುಡುಗಿಯೋರ್ ಜೀವನ ನಾವು ಹೇಳೋಷ್ಟೆಲ್ಲ ಏನು ಚೆನ್ನಾಗಿಲ್ಲ ಇಂದು ಕೂಡ. ನಾವು ಬರೇ ಒಂದು ಬಬಲಲ್ಲಿ ಬದುಕ್ತಾ ಇದೀವಿ. ಗಂಡು ಮಗು ಮಾಡಲ್ಲ ಅಂದ್ರೆ ಸೊಸೆ ಇವತ್ತು ಅತ್ತಿಗೆ ಇಷ್ಟ ಇಲ್ಲ. ಸೊ ನಮ್ಮ ಮೈಂಡ್ ಸೆಟ್ ಇನ್ನೂ ಅಲ್ಲೇ ಇದೆ. ಆ್ಯಂಡ್ ಇಟ್ ಈಸ್ ಜಸ್ಟ್ ನಾವು ಸ್ವಲ್ಪ ಜನರನ್ನ ನೋಡ್ತೀವಿ, ಹುಡುಗಿಯವ್ರು ಸ್ವಲ್ಪ ಜನರು ಲೈಫ್ ಇಂಡಿಪೆಂಡೆಂಟ್ ಆಗಿದ್ದಾರೆ. ಅದನ್ನ ಅಂದ್ಕೊಂಡು ಹುಡುಗಿಯವರು ಇವಾಗ ಚೇಂಜ್ ಆಗಿದ್ದಾರೆ, ಏನೂ ಚೇಂಜ್ ಆಗಿಲ್ಲ, ಹುಡುಗಿಯವ್ರ ಜೀವನ ಅಲ್ಲೇ ಇದೆ. ಆ್ಯಂಡ್ ಅದೇ ಥರ ಇವಾಗ ಗೇ ಹುಡುಗರು ಯಾಕೆ ಇಷ್ಟು ವರ್ಷದಿಂದ ಸರ್ವೈವ್ ಆಗ್ತಾ ಇದ್ದಾರೆ? ದೇರ್ ಆರ್ ಬಿಸ್ನೆಸ್ ಮೀಟಿಂಗ್ಸ್, ದೇರ್ ಆರ್ ಬೆಸ್ಟ್ ಫ್ರೆಂಡ್ಸ್, ಯುವರ್ ಬಾಯ್ಸ್ ಟ್ರಿಪ್. ಸೊ ಅವರೆಲ್ಲ ಎಲ್ಲ ಕಡೆ ಬದುಕ್ಬಿಡ್ತಾರೆ. ಹೆಣ್ಮಕ್ಳು ಮನೆಯಲ್ಲೇ ಇರ್ತಾರೆ, ಅವ್ರು ಯಾರು ಜಾಬ್ ಹೋಗಲ್ಲ, ಬಿಸ್ನೆಸ್ ಟ್ರಾವೆಲ್ ಆಗಲ್ಲ. ಸೊ ಸಮ್ವೇರ್ ವಿಮೆನ್ ವುಡ್ ಆಲ್ವೇಸ್ ಲೂಸ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.